ಬಾರಿ ಕೂಡ ಕಪ್ಪು ನಮ್ದೆ ಹೀಗಂತ ಇರೋದು ನಮ್ಮ RCB ಅಭಿಮಾನಿಗಳು. ಓ ಅದೇಗೆ ಸಾಧ್ಯ? ಈಗಾಗಲೇ ನಮ್ಮ ಜೇಸಲ್ವುಡ್ ಗಾಯಗೊಂಡು ಕೆಲವು ಪಂದ್ಯದಿಂದ ಹೊರಗುಳಿದಿದ್ರೆ ಎಡಗೈ ವೇಗಿ ದಯಾಳ್ ಕೂಡ IPL ನಲ್ಲಿ ಆಡ್ತಾ ಇಲ್ಲ. 2025 ಚಾಂಪಿಯನ್ RCB ತಂಡ ಖಂಡಿತವಾಗಿಯೂ ಕಪ್ ಗೆಲ್ಲುತ್ತೆ. ಅದು ಹೇಗೆ ಸಾಧ್ಯ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಂಧುಗಳೇ, ನಮ್ಮ RCB ತಂಡ ಒಂಥರ ಭಾರತ ತಂಡ ಇದ್ದಾಗೆ. ನಾವು ಆರಂಭಿಕ ಆಟಗಾರರನ್ನ ಗಮನಿಸಿದ್ರೆ ಫಿಲಿಪ್ ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. ಈಗ ಬಂದಿರೋ ಪ್ರಶ್ನೆ 3ನೇ ಸ್ಥಾನಕ್ಕೆ. ಈಗಾಗಲೇ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಅದ್ಭುತ ಆಟವಾಡಿದ ನಮ್ಮ ಕನ್ನಡಿಗ ಪಡಿಕ್ಕಲ್ ಇದ್ರೆ ಅವರ ಪ್ಲೇಸಿಗೆ ಒಬ್ಬ ವ್ಯಕ್ತಿ ಬಂದು ಸೇರಿದ್ದಾರೆ. ಯಾರಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ಗೆ ಇಂಟರ್ನ್ಯಾಷನಲ್ ಪಂದ್ಯಗಳನ್ನಾಡಿದ ಅನುಭವ ಇದೆ. ಈ ಬಾರಿ 3ನೇ ಪ್ಲೇಸ್ಗೆ ಕಾಂಪೀಟ್ ಖಂಡಿತವಾಗಿಯೂ ಇದೆ. ಹಾಗೆ ಈ ಒಂದು ತಂಡವನ್ನ ಗಮನಿಸಿದ್ರೆ ನಾಯಕ ರಜತ್ ಪಟಿದಾರ್ ಕಾಣಿಸ್ಕೊಳ್ತಾರೆ. ಹಾಗೇನೆ ಫಿನಿಶರ್ ರೋಲ್ ಅಲ್ಲಿ ಟೀಮ್ ಡೇವಿಡ್ ಜೊತೆಗೆ ನಮ್ಮ ನೆಚ್ಚಿನ ಜಿತೇಶ್ ಶರ್ಮಾ ಕಾಣಿಸ್ಕೊಳ್ತಾರೆ. ಹಾಗೇನೆ ಬಿಗ್ ಹಿಟ್ ಹೊಡಿತಕ್ಕಂಥ ರೊಮಾರಿಯೋ ಶೆಫರ್ಡ್ ಇದ್ರೆ, ಆ ನಂತರ ಮ್ಯಾಜಿಕಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕುರ್ನಾಲ್ ಪಾಂಡ್ಯ ಯಾವ ಪ್ಲೇಸಲ್ಲಿ ಬೇಕಾದರೂ ಆಡೋ ಸಾಮರ್ಥ್ಯ ಹೊಂದಿದೆ. 1ನೇ ಪ್ಲೇಸ್ ಇಂದ 8ನೇ ಪ್ಲೇಸ್ ವರೆಗೂ ಕೂಡ ಅದ್ಭುತವಾದ ಬ್ಯಾಟಿಂಗ್ ಲೈನ್ಅಪ್ ನ ಹೊಂದಿರೋದು ನಮ್ಮ RCB ತಂಡ. ಜೊತೆಗೆ ಶ್ರೇಯಸ್ ಶರ್ಮಾ ಅವರ ಸ್ಪಿನ್ ಮೋಡಿ ಇದ್ರೆ, ಈ ಬಾರಿ ಹೇಜಲ್ವುಡ್ ಅನುಪಸ್ಥಿತಿ ಇದ್ರೂ ಕೂಡ ಅತ್ಯುತ್ತಮ ವೇಗಿಗಳು ನಮ್ಮಲ್ಲಿದ್ದಾರೆ. ಜಸ್ಟ್ ಡಫಿ ಕೂಡ ಅತ್ಯುತ್ತಮ T20 ಬೌಲರ್ ಆಗಿದ್ದು RCB ತಂಡ ಸೇರ್ಕೊಂಡಿದ್ದಾರೆ. ಆದ್ರೆ ದಯಾಳ್ ಪ್ಲೇಸ್ಗೆ ಈಗಾಗಲೇ ನಾವು ಮಂಗೇಶ್ ಯಾದವ್ನನ್ನ ಸೆಲೆಕ್ಟ್ ಮಾಡಿದೀವಿ. ಬ್ಯಾಕಪ್ ಬೌಲರ್ಗಳಿಂದ ಭಯವಿಲ್ಲ. ಜೊತೆಗೆ ಯುವ ತಂಡವಾಗಿರುವ ಈ ಒಂದು ತಂಡಕ್ಕೆ ಭುವನೇಶ್ವರ್ ಯಾದವ್ ಕೂಡ ಲಕ್ಕಿ ಚಾರ್ಮ್. ಜೊತೆಗೆ RCBಯ ಬೆಂಚ್ ಕೂಡ ಸ್ಟ್ರೆಂತ್ ಆಗಿದೆ. ಈ ಬಾರಿಯ ನಾವು ವಿಶ್ವಕಪ್ ಭಾರತ ತಂಡವನ್ನ ಗಮನಿಸಿದಾಗ ಇದೇ ತಂಡದ ರೀತಿ ಇತ್ತು. ಬ್ಯಾಟಿಂಗ್ ಆರ್ಡರ್ ಸಾಲಿಡ್ ಆಗಿತ್ತು, ಬೌಲಿಂಗ್ ಮಂಕ ಕಾಣಿಸಿತ್ತು. ಮೊದಲಿಗೆ ಬ್ಯಾಟಿಂಗ್ ಆಡಿದ್ರೆ 200ಕ್ಕೂ ಹೆಚ್ಚು ರನ್ಗಳನ್ನ ಗುಡ್ಡೆ ಹಾಕೋದು, ನಂತರ ಅದನ್ನ ರೆಸ್ಟ್ರಿಕ್ಟ್ ಮಾಡೋದು. ಚೇಸಿಂಗ್ ಅಂತ ಬಂದ್ರೆ 200, 210, 220 ಹೊಡೆಸ್ಕೊಂಡ್ರು ಕೂಡ ಚೇಸ್ ಮಾಡುವ ಸಾಮರ್ಥ್ಯ ಹೊಂದಿರೋ ತಂಡ ಯಾವ್ದಾದ್ರು ಇದ್ರೆ ಅದು ನಮ್ಮ RCB ಕಣ್ರಿ. ನೀವು ಯಾವುದೇ ತಂಡವನ್ನ ಗಮನಿಸಿದ್ರು ಕೂಡ ಈ ರೀತಿಯ ಅದ್ಭುತ ಬ್ಯಾಟಿಂಗ್ ಲೈನ್ ಅಪ್ ಕಾಣಿಸಲ್ಲ. 2025ಕ್ಕೂ ಮೊದಲು ನಮಗೆ ಡೌಟ್ಗಳು ತುಂಬಾನೇ ಕಾಡ್ತಾ ಇದ್ದು. ಕುರ್ನಾಲ್ ಪಾಂಡ್ಯ ಬೌಲಿಂಗ್ ಆಗಿರ್ಬೋದು, ಶ್ರೇಯಸ್ ಶರ್ಮಾ ಬೌಲಿಂಗ್ ಆಗಿರ್ಬೋದು. ಆದರೆ ಹೇಜಲ್ವುಡ್ ಅನುಪಸ್ಥಿತಿ ಖಂಡಿತವಾಗಿಯೂ ನಮ್ಮ ತಂಡಕ್ಕೆ ಕಾಡಬಹುದೇನು ಅಂತ ಅನಿಸುತ್ತೆ. ಆದರೆ ಹೇಜಲ್ವುಡ್ ಅವರು ಗಾಯದಿಂದ ಚೇತರಿಸಿಕೊಂಡು ಕೆಲವು ಪಂದ್ಯಗಳ ನಂತರ RCB ಕೂಡ್ಕೊಂಡ್ರಂತೂ ಖಂಡಿತ ಮತ್ತೊಮ್ಮೆ RCB ಕಪ್ ಗೆಲ್ಲೋದು ಖಂಡಿತ. ಹೌದಲ್ಲ ಬಂಧುಗಳೇ? ಮೊದಲ ಆರ್ಡರ್ ಇಂದ ಹಿಡಿದು 8ನೇ ಆರ್ಡರ್ ವರೆಗೂ ಧಮಾಕ ಮಾಡುವ ಬ್ಯಾಟ್ಸ್ಮನ್ಗಳಿದ್ರೆ ಚೇಸ್ ಕಿಂಗ್ ವಿರಾಟ್ ಕೊಹ್ಲಿ RCBಯ ಆತ್ಮಬಲ ಮತ್ತು ಗೌರವಕ್ಕೆ ಕಾಣ್ತಾರೆ. ಅಂತೂ ಇಂತೂ ಖಂಡಿತವಾಗಿಯೂ ಕೂಡ ಈ ಬಾರಿ RCB ಕಪ್ ಗೆಲ್ಲುವ ಫೇವರೇಟ್ ತಂಡವಾಗಿದೆ. RCB ತಂಡಕ್ಕೂ ವೀಕ್ನೆಸ್ಗಳಿವೆ. ವೀಕ್ನೆಸ್ ಇಲ್ಲ ಅಂತೇನಲ್ಲ. RCBಯಲ್ಲಿ ಅಂತ ಉತ್ಕೃಷ್ಟವಾದ ಸ್ಪಿನ್ನರ್ಗಳ ಕೊರತೆ ಖಂಡಿತವಾಗಿಯೂ ಇದೆ. ಹಾಗೇನೆ RCBಗೆ ತಲೆನೋವಾಗಿರೋದು ವೇಗದ ಬೌಲರ್ಗಳು. ಈಗ 2 ಬೌಲರ್ಗಳು ತಮ್ಮ ವೈಯಕ್ತಿಕ ಕಾರಣದಿಂದ ಹೊರಬಿದ್ದಿರೋದು ಕೂಡ ಹೊಸದಾಗಿ ಸೇರಿರೋ ಬೌಲರ್ಗಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ RCBಯ ಒಂದು ದರ್ಶನ ನಿಂತಿದೆ. ಆದರೆ ಖಂಡಿತವಾಗಿಯೂ ಕೂಡ RCB ಇದರಿಂದ ಹೊರಬಂದು ಈ ಬಾರಿ ಕಪ್ ಗೆಲ್ಲೋದು ಖಚಿತ ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಏನನ್ಸುತ್ತೆ? RCB ಕಪ್ ಗೆಲ್ಲುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ RCB ಕುರಿತಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.